ರಾಕಿಂಗ್ ಸ್ಟಾರ್ ಟಾಕ್ಸಿಕ್ ಸೆಟ್ ಏರಿದ ನಂತರ ಮುಂಬೈ ನಿವಾಸಿ ಆಗ್ಬಿಟ್ಟಿದ್ದಾರೆ. ಟಾಕ್ಸಿಕ್ ಚಿತ್ರದ ಕೆಲಸ, ರಾಮಾಯಣ ಚಿತ್ರದ ಪ್ರಚಾರ ಎಲ್ಲ ಯಶ್ ಹೆಗಲಿಗೆ ಇದ್ದು ಕಳೆದ 5 ತಿಂಗಳಿನಿಂದ ಯಶ್ ಬೆಂಗಳೂರು ಕಡೆ ತಲೆ ಹಾಕಿಲ್ಲ. ಆದರೆ ಯಶ್ ಈಗ ಸಡನ್ ಆಗಿ ಸಿಲಿಕಾನ್ ಸಿಟಿಗೆ ಬಂದು ಮತ್ತೆ ಮುಂಬೈಗೆ ಹಾರಿದ್ದಾರೆ. ಅಷ್ಟಕ್ಕೂ ಯಶ್ ರಾತ್ರೋರಾತ್ರಿ ಬೆಂಗಳೂರಿಗೆ ಬಂದಿದ್ಯಾಕೆ? ಈ ರಾಕಿ ನಿಗೂಢ ಹೆಜ್ಜೆಯ ನಡೆ ಏನು ಅಂತ ತಿಳ್ಕೊಬೇಕಾದ್ರೆ ಈ ಸ್ಟೋರಿ ನೋಡ್ಕೊಂಡು ಬನ್ನಿ. ಐದು ತಿಂಗಳ ಬಳಿಕ ಬೆಂಗಳೂರಿಗೆ ಬಂದ ರಾಕಿ ಬಾಯ್ ಒಂದೇ ದಿನದಲ್ಲಿ ವಾಪಸ್ ಮುಂಬೈಗೆ ಹಾರಿದ ಯಶ್. ಯಶ್ ಕೆಜಿಎಫ್ ನಂತರ ಕೂತರು ಸುದ್ದಿ, ನಿಂತರು ಸುದ್ದಿ. ಆದರೆ ಯಶ್ ಅಷ್ಟು ಸುಲಭವಾಗಿ ಸಾರ್ವಜನಿಕವಾಗಿ ಕಾಣಿಸುವುದೇ ಇಲ್ಲ. ಟಾಕ್ಸಿಕ್ ಕೆಲಸ ಇಲ್ಲ, ರಾಮಾಯಣ ಕೆಲಸ ಇಷ್ಟರಲ್ಲೇ ರಾಕಿಂಗ್ ಸ್ಟಾರ್ ಕಳೆದೋಗಿದ್ದಾರೆ. ಅದರಲ್ಲೂ ರಾಕಿ ಟಾಕ್ಸಿಕ್ ಕೆಲಸಕ್ಕೆ ಕಳೆದ 5 ತಿಂಗಳಿಂದ ಬೆಂಗಳೂರನ್ನೇ ಬಿಟ್ಟು ಮುಂಬೈ ನಿವಾಸಿಯಾಗಿ ಹಗಲು ರಾತ್ರಿ ಟಾಕ್ಸಿಕ್ ಕೆಲಸಕ್ಕೆ ಅರ್ಪಿಸಿಕೊಂಡಿದ್ದಾರೆ. ಹೌದು, ರಾಕಿಂಗ್ ಸ್ಟಾರ್ ಯಶ್ ಕಳೆದ 5 ತಿಂಗಳುಗಳಿಂದ ಬೆಂಗಳೂರು ದಾರಿ ಮರೆತಿದ್ದಾರೆ. ಕಳೆದ ಜನವರಿಯಲ್ಲಿ ತಮ್ಮ ಹುಟ್ಟುಹಬ್ಬಕ್ಕೆ ಬೆಂಗಳೂರಿಗೆ ಬಂದು ಫ್ಯಾಮಿಲಿ ಜೊತೆಗೆ ಸಂಭ್ರಮಿಸಿ ಮತ್ತೆ ಮುಂಬೈ ಫ್ಲೈಟ್ ಹತ್ತಿದ್ರು. ಆದರೆ ಅದಾದ ನಂತರ ಯಶ್ ಬೆಂಗಳೂರಿಗೆ ಬಂದಿಲ್ಲ. ಟಾಕ್ಸಿಕ್ ಕೆಲಸ ಜೊತೆಗೆ ರಾಮಾಯಣ ಪ್ರಮೋಷನ್ಗೆ ಅಮೆರಿಕ ಸುತ್ತಿ ಈಗ ಮುಂಬೈನಲ್ಲಿ ಟಾಕ್ಸಿಕ್ ಟ್ರೇಲರ್ ಫೈನಲ್ ಮಾಡುತ್ತಿರುವಂತಹ ಯಶ್ ಬರೋಬ್ಬರಿ 5 ತಿಂಗಳ ನಂತರ ಮುಂಬೈ ಬಿಟ್ಟು ಬೆಂಗಳೂರಿನ ಕಡೆಗೆ ಬಂದಿದ್ದಾರೆ. ಟಾಕ್ಸಿಕ್ ರಿಲೀಸ್ ಟೆನ್ಷನ್ನಲ್ಲಿ ಇರುವಂತಹ ಯಶ್ ದಿಢೀರಂತ ನಿನ್ನೆ ಬೆಂಗಳೂರಿಗೆ ಬಂದು ಮತ್ತೆ ವಾಪಸ್ ಮುಂಬೈಗೆ ಹೋಗಿದ್ದಾರೆ. ಅಷ್ಟಕ್ಕೂ ಯಶ್ ಬೆಂಗಳೂರಿಗೆ ಹೀಗೆ ಬಂದು ಹಾಗೆ ಯಾಕಪ್ಪ ಮತ್ತೆ ಮುಂಬೈ ಹೋದ್ರು ಅಂದರೆ ಅದಕ್ಕೂ ಕೂಡ ಕಾರಣ ಟಾಕ್ಸಿಕ್. ಆಗಸ್ಟ್ 8ಕ್ಕೆ ಟಾಕ್ಸಿಕ್ ಚಿತ್ರದ ಟ್ರೈಲರ್ ಲಾಂಚ್ ಇದೆ. ಮೊದಲ ಬಾರಿಗೆ ಟಾಕ್ಸಿಕ್ ಬಳಗ ಮೀಡಿಯಾ ಮುಂದೆ ಬರ್ತಿದೆ. ಇದೆಲ್ಲ ನಡೆಯೋದು ಬೆಂಗಳೂರಿನಲ್ಲಿ. ಹೀಗಾಗಿ ಯಶ್ ಬೆಂಗಳೂರಿಗೆ ಬಂದು ಟಾಕ್ಸಿಕ್ ಟ್ರೈಲರ್ ಲಾಂಚ್ ಕಾರ್ಯಕ್ರಮದ ಸಿದ್ಧತೆಯನ್ನು ಚೆಕ್ ಮಾಡಿ, ಜೊತೆಗೆ ಕಾರ್ಯಕ್ರಮ ಹೇಗಿರಬೇಕು ಎಂಬುದನ್ನು ಇವೆಂಟ್ ತಂಡಕ್ಕೆ ತಿಳಿಸಿ ಯಶ್ ವಾಪಸ್ ಮುಂಬೈ ಸೇರಿದ್ದಾರೆ. ಟಾಕ್ಸಿಕ್ ಚಿತ್ರಕ್ಕಾಗಿ ಯಶ್ ಕಳೆದ 2 ವರ್ಷಗಳಿಂದ ಮುಂಬೈನಲ್ಲೇ ಬೀಡು ಬಿಟ್ಟಿದ್ದಾರೆ. ಆಗಾಗ ಮಕ್ಕಳನ್ನು ಮುಂಬೈಗೆ ಕರೆಸಿಕೊಳ್ಳುವ ಯಶ್ ಟಾಕ್ಸಿಕ್ ಚಿತ್ರಕ್ಕೆ ತಮ್ಮನ್ನು ತಾವೇ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಕೆಜಿಎಫ್ ನಂತರ ಯಶ್ ಮೇಲೆ ನಿರೀಕ್ಷೆ ಹೆಚ್ಚಿದ್ದು, ಅಭಿಮಾನಿಗಳ ನಿರೀಕ್ಷೆಯನ್ನು ಜವಾಬ್ದಾರಿತವಾಗಿ ಹೆಗಲೇರಿಸಿಕೊಂಡಿರುವಂತಹ ಯಶ್ ಟಾಕ್ಸಿಕ್ ಮೂಲಕ ಗೆದ್ದೇ ಗೆಲ್ಲಬೇಕು ಎಂಬ ಹಠದಲ್ಲಿ ಕೆಲಸ ಮಾಡುತ್ತಿದ್ದು, ಇದಕ್ಕೆ ಕನ್ನಡಿ ಎಂಬಂತೆ ಯಶ್ ಬೆಂಗಳೂರನ್ನೇ ಬಿಟ್ಟು ಮುಂಬೈನಲ್ಲಿ ಕೂತು ಟಾಕ್ಸಿಕ್ ಪೋಸ್ಟ್ ಪ್ರೊಡಕ್ಷನ್ ಹಾಗೂ ಪ್ರಚಾರದ ಕೆಲಸಗಳಲ್ಲಿ ಬ್ಯುಸಿಯಾಗಿರುವ ಯಶ್ ಆಗಸ್ಟ್ 8ನೇ ತಾರೀಕು ಟಾಕ್ಸಿಕ್ ಬಳಗದ ಜೊತೆಗೆ ಬೆಂಗಳೂರಿಗೆ ಆಗಮಿಸಲಿದ್ದಾರೆ.